ಕುಡಿಯುವ ನೀರಿಗಾಗಿ ಹಾಹಾಕಾರ. ಚರಂಡಿಯಲ್ಲೇ ಜೀವಜಲದ ಪೈಪ್. ಕಲುಷಿತ ನೀರಿನಿಂದ ವಾಂತಿ ಭೇದಿ. ಗದಗದ ನಾಗರಾಳ ಜನರ ಸಂಕಷ್ಟ. ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು, ಪಂಚಾಯಿತಿ ಅಧಿಕಾರಿಗಳು ಸೈಲೆಂಟ್. ನೀರಿಗೆ ಹಾಹಾಕಾರದ ಸ್ಟೋರಿ ಇದು. ನಮ್ಮ ಏರಿಯಾಕ್ ನೀರ ಬರಲ್ಲ ಅಂತ ಕೇಳಿದ್ರೆ ಹೊತ್ತಾಕೊಂಡು ನಿಮ್ಮ ಮನೆಗೆ ಅಂತಾರೆ. ನೀರಿನ ಸಂಬಂಧ ನಿದ್ದೆ ಸತ್ಯ ಮಾಡೋಂಗಿಲ್ಲ. ರಾತ್ರಿ ಅವಾಗ ನಿದ್ದೆ ಬರ್ತದೆ. ಎದ್ದು ಮೋಟರ್ ಹಚ್ಚಿ ನೀರು ತುಂಬಬೇಕು. ನೀರೇ ಇಲ್ಲ, ನೀರು ಕುಡಿಯಕ್ಕೆ ಬೇಡ. ಕ್ಯಾನ್ ಕೇಳೋಣ. ಗದಗದ ನಾಗರಾಳ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿಬಿಟ್ಟಿದೆ. ಚರಂಡಿಯಲ್ಲೇ ಪೈಪ್ ಇದೆ. ಕಲುಷಿತ ನೀರು ಕೂಡ ಸೇವನೆ ಆಗ್ತಿದೆ. ಅನಾರೋಗ್ಯ ಉಂಟಾಗ್ತಾ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಗಮನಕ್ಕೆ ತಂದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಈ ನಾಗರಾಳದಲ್ಲಿ ಚರಂಡಿ ಏನಿರುತ್ತೆ ನೋಡಿ, ಅದರಲ್ಲೇ ಪೈಪ್ ಲೈನ್ ಕೂಡ ಕೊಟ್ಬಿಟ್ಟಿದ್ದಾರೆ ಕುಡಿಯೋ ನೀರಿನದ್ದು. ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ಒಂದು ಗಮನಕ್ಕೆ ತಂದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಬಿರು ಬೇಸಿಗೆ ಆರಂಭವಾಗಿದೆ. ಹನಿ ನೀರಿಗೂ ಆ ಗ್ರಾಮದ ಜನರು ಗೋಳಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಗ್ರಾಮದಲ್ಲಿ ಕುಡಿಯೋ ನೀರಿನ ಅಧ್ವಾನದ ವ್ಯವಸ್ಥೆಗೆ ಮಹಿಳೆಯರು ರೊಚ್ಚಿಗಿರಿದ್ದಾರೆ. ಚರಂಡಿ ಮಿಶ್ರಿತ ನೀರು ಕುಡಿದು ವಾಂತಿ ಭೇದಿಯಿಂದ ಬಳಲುತ್ತಿದ್ದೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಿಸಿಲಿಗೆ ಊಟ ಬೇಕಾಗುದಿಲ್ಲ. ಹೊರತು ಬರೀ ಗಳು ನೀರು ಎಂತವರ ಇಲ್ಲ ಕುಡಿತೀವಿ. ಅಲ್ಲಿಂದ ಬರ್ಬೇಕ್ರಿ. ಹೆಂಗ್ ಬರ್ಬೇಕ್ರಿ ನಾವು ಕಾಲಿಂದ ಅಲ್ಲಿಂದ? ಹೇಳಿ ಸಾಕಾಗೈತೆ. ನಾವು ವಿಡಿಯೋ ಫೋನ್ ಮಾಡಿವ್ರಿ ನಾವು ಜಗ್ಸಲ. ಇವರ ಆಕ್ರೋಶದ ಮಾತುಗಳನ್ನ ಕೇಳ್ತಿದ್ರೆ ಈ ಊರಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ನಾಗರಾಳ ಗ್ರಾಮ. ಹನಿ ಹನಿ ನೀರಿಗೂ ಇಲ್ಲಿನ ಜನ ಪರದಾಡುತ್ತಿದ್ದಾರೆ. ಕುರಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಾಳ ಗ್ರಾಮದ ಜನರ ಗೋಳು ಕೇಳೋರಿಲ್ಲ. ಕುಡಿಯುವ ನೀರಿಗೆ ಒಂದ್ ಕಡೆ ಸಮಸ್ಯೆ ಇದ್ರೆ ಮತ್ತೊಂದ್ ಕಡೆ ಚರಂಡಿಯಲ್ಲೇ ಕುಡಿಯುವ ನೀರಿನ ಪೈಪ್ ಅಳವಡಿಸಲಾಗಿದೆ. ಇಂಥ ಚರಂಡಿ ಮಿಶ್ರಿತ ನೀರು ಕುಡಿದು ವಾಂತಿ ಭೇದಿಯಿಂದ ಬಳಲುತ್ತಿದ್ದೇವೆ ಅಂತ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರೇ ಇಲ್ಲ, ನೀರು ಕುಡಿಯಕ್ಕೆ ಬೇಡ. ನೀರಾಕ ಕ್ಯಾನ್ ಕೇಳೋಣ. ಕೇಳಿದ್ರು ಉತ್ತರ ಕೊಡಲ್ಲ ಅವರು. ನಾ ಸಾಯೋದು ಅರ್ಧ ವಯಸ್ಸಾತ್ ನಾ ಹೇಳಕತ್ತಿ ಅವ್ರಿಗೆ. ಕಾಲಿಂಗ ನೋಡೋರು ಗಟ್ರ ನೋಡಿ ಹೆಂಗದಾವ. ಮಳೆ ಬಂದ್ರೆ ಓಡಾಡೋಕ್ಕಾಗಲ್ಲಪ್ಪ. ನೀರಿಗೆ ಹೋಗ್ಬೇಕಾದ್ರೆ ಮನೆ ಮುಂದೆ ನೀರಿಲ್ಲ. ಅಲ್ಲೊಂದು ಕೊಡ ಇಲ್ಲೊಂದು ಕೊಡ ತಂದು ಅದು ಬಿಡೋದಿಲ್ಲ. ಅವ್ರಿಗೆ ಸಾಕಾದ್ಮೇಲೆ ನೀರು ಬಿಡ್ತಾರೆ. ನಮ್ಗೆ ಒಂದು ಕೊಡ ಬರೀ ದವಾಖಾನೆಗಿಡೋದು ನೀರು. ಗಟ್ರದ ನೀರು ಕೊಡೋದು ದವಾಖಾನೆಗಿಡೋದು. 2 ದಿನಕ್ಕೆ 3 ದಿನಕ್ಕೆ ಹೋಗ್ಬೇಕು. ಬೇರೆ ಕಡೆ ತರ್ಬೇಕ್ರಿ. ಎಷ್ಟೊತ್ತಿದ್ರಿ ತೆಗ್ ತುಂಬ್ಬೇಕ್ರಿ. ಒಂದು ತೆಗ್ ತೆಗದ್ರಿ ಅವು ಗಟ್ರ ನೀರು ಬಂದ್ರು ಅವು ಜಗತ್ರಿ. ಅವನ್ನ ಕುಡಿಬೇಕ್ರಿ. ಎಲ್ಲ ಡಿಸೆಂಟ್ರು ವಾಂತಿ ಭೇದಿ ಎಲ್ಲ ರೀ. ಅದನ್ನ ಕೇಳಿದ್ರೆ ಯಾರು ಪಂಚಾಯತಿ ಸಿಬ್ಬಂದಿಯವ್ರು ಇದನ್ನ ಮಾಡವಲ್ರಿ. ಮಾಡಿ ಲೆಟ್ರ್ ಕೊಟ್ಟವ್ರಿ. ಲೆಟ್ರ್ ತೊಗೊಂಡು 20 ದಿನ ಟೈಮ್ ತೊಗೊಂತೀವಂದ್ರಿ. ಹೊಳ್ಳಿ ನಮಗೇನೋ ರೆಸ್ಪಾನ್ಸ್ ಮಾಡವಲ್ರಿ. ಲೆಟ್ರ್ ಕೊಟ್ಟಿವ್ರಿ. ಲೆಟ್ರ್ ಐತ್ರಿ ನಮ್ಮ ಕಡೆ ಇಲ್ಲಿದ್ರಿ. ಕೊಟ್ಟಿವ್ರಿ. ಹೊಳ್ಳಿ ಅದ್ರ ಏನೋ ರೆಸ್ಪಾನ್ಸ್ ಮಾಡವಲ್ರಿ. ಅವ್ರು ಕೇಳಿ ಸರಿ ಮಾಡ್ತೀವಿ ಅಂತಾರೆ. ಟೈಮ್ ತೊಗೊಂತೀವಿ ಅಂತಾರೆ. ಅದಕ್ಕೆ ಹೊಳ್ಳಿ ಬರಂಗಿಲ್ಲ ರೀ. ಇದು ಜಿಜಿಯೋ ನಾಳೆ ಯಾವ ಬಂದು ಆಗಿದ್ದ ಸಮಸ್ಯೆ ಆಗೈತೆ ನೋಡ್ರಿ. ಈಗ 4-5 ವರ್ಷ ಆತನ ಸರ್ ಜಿಜಿಯೋ ನಾಳೆ ಬಂದ್ರಿ. ಮನೆ ಮನೆಗೂ ಶುದ್ಧ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿ ಜನರ ಜೀವ ಹಿಂಡುತ್ತಿದೆ. ಶುದ್ಧ ನೀರು ಬರಬೇಕಾದ ಪೈಪ್ನಲ್ಲಿ ಚರಂಡಿ ನೀರು ಮಿಶ್ರಿತವಾಗಿ ಬರ್ತಾ ಇದೆ. ಇದೇ ನೀರನ್ನೇ ಸೋಸಿ ಕುಡಿಯುತ್ತಿದ್ದಾರೆ ಗ್ರಾಮಸ್ಥರು. ಆರೋಗ್ಯ ಹದಗೆಟ್ಟಿದೆ. ಈ ಬಗ್ಗೆ ಪಂಚಾಯತ್ ಪಿಡಿಒ ಶಿಲ್ಪಾ ಕವಲೂರ್ಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಮಹಿಳೆಯರು ಸಿಟ್ಟು ಹೊರಹಾಕಿದ್ದಾರೆ. ಅಲ್ರಿ ನಾವೇನು ಮಾಡ್ಬೇಕ್ರಿ? ಹೇಳಿ ಹಾಕಿದ್ರೆ ಅವರು ಬಂದಿದ್ರು. ಮನೆ ಪಿ ಡಿ ಒ ಬಂದು ಏನು ಮಾತಾಡಿದ್ರೆ, ನೀವು ಸುಳ್ಳ ಬಾಯ್ ಮಾಡಿದ್ರೆ 10th ಹುಡ್ರ ಎಕ್ಸಾಮ್ ಅವ, ಅವ್ರಿಗೆ ಸಮಸ್ಯೆ ಆಕೈತಿ. ಇದ್ದಿದ್ದ ವಿಷಯ ಮಾತಾಡೋದು ಬಿಟ್ಟು ಬೇರೆ ವಿಷಯ ಮಾತಾಡಿ ಹೋದ್ರು. ಅವರು 15 ದಿನ ಟೈಮ್ ಇನ್ನೂ ಕೊಟ್ಟಿದ್ರಂತ್ರಿ. ಇವತ್ತಿಗೂ ಇನ್ನೂ ಇದಿಲ್ಲ. ಎಲ್ಲರಿಗೂ ಒಂದೊಂದು ಇದನ್ನ ಏನು ಬೂಚ್ ಹಾಕಿ ಹೋಗಿದ್ದರಿ. ಅವ್ರು ನೀರು ಟೆಗ್ಗಿದ್ದವ್ರೆಲ್ಲ ಮುಚ್ಚಿ ಆಮೇಲೆ ಎಲ್ಲರಿಗೂ ಸರಿ ನೀರು ಬರ್ತದ ಅಂತೇಳಿ ಯಾವ ನೀರು ಬರಲೇ ಇಲ್ಲ. ಹಿಂಗಾದ್ರೆ ಏನು ಕೇಳ್ತಿರ್ಬೇಕ್ರಿ ಸರ್ಕಾರಕ್ಕೆ? ಹೇಳಿ ಸಾಕಾಗತ್ತೆ. ನಾವು ಪಿಡಿಒ ಫೋನ್ ಮಾಡಿವ್ರಿ. ನಾವು ಜಗ್ಸಲ ಬರೀ ನಿಮ್ಮ ಮೂರ್ದು ಬರೀ ಇದಾತು, ನಿಮ್ಮ ರಗಡಿನ ಆತಂತ ನಾವು ಫೋನ ಎಬ್ಸಂಗಿಲ್ರಿ. ಆಕಿ ಫೋನ ಬಂದಿಟ್ಬಿಡ್ತಾಳ್ರಿ. ಹೆಣ್ಮಗ ಅದಾಳ್ರಿ. ಹೇಳಿವ್ರಿ ನಾವು ಅವ್ರಿಗೆ ಜಗ್ಸಲ ಹೇಳ್ರಿ. ನೀರು ಬಿಡೋಗಿ ಹೇಳಿವಿ. ಅಕ್ಕಿಗೆ ಹೇಳಿವ್ರಿ. ಆಕಿ ಹೇಳಿದ್ರೆ ಫೋನ್ ಎತ್ತದಲ್ರಿ. ಪ್ಲಾಸ್ಟಿಕ್ ಹಾಕ್ಬಿಡ್ತಾಳ್ರಿ. ಒಳ ಅದನ್ನ ಹೇಳ್ತಲೆ ಬರೀ ಇದಾತು ನಿಮ್ದು, ಅದನ್ನ ಬಗೆಹರಿಸಲಿ ನನ್ನಂತಂದು ಫೋನ್ ಬಂದ್ ಮಾಡಿಬಿಡ್ತಾಳ್ರಿ. ಈ ಕೆಲಸ ಮಾಡಂಗಿಲ್ರಿ. ಇನ್ನು ಈ ಊರಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಮನೆಗಳ ಮುಂದೆಯೇ ಕೊಳಚೆ ನೀರು ಹರಿಯುತ್ತಿದೆ. ಕುಡಿಯುವ ನೀರು, ಚರಂಡಿಯಂತ ಮೂಲ ಸೌಕರ್ಯವನ್ನ ಕಲ್ಪಿಸಬೇಕಾದ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕೂತಿದೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಬೇಕಿದೆ.
ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಈ ಗದಗದ ನಾಗರಾಳ ಗ್ರಾಮದ ಪರಿಸ್ಥಿತಿ ಏನಿದೆ, ಇದು ಯಾವ ಗ್ರಾಮದ ಜನರಿಗೂ ಕೂಡ ಬರಬಾರ್ದು ಅನ್ನುವಂತಹ ಪರಿಸ್ಥಿತಿ. ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಹೋಗ್ಬೋದು, ಮನೆ ಮುಂದೆ ಚರಂಡಿ ಇದೆ, ಚರಂಡಿ ಲೈನಲ್ಲೇ ನೀರಿನ ವ್ಯವಸ್ಥೆ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈ ಒಂದು ಗ್ರಾಮದ ಪರಿಸ್ಥಿತಿ ಯಾವ ಗ್ರಾಮಕ್ಕೂ ಕೂಡ ಬರೋದು ಬೇಡ, ಯಾಕಂದ್ರೆ ಕುಡಿಯೋ ನೀರು ಕೂಡ ಇರುವಂತದ್ದು ಆ ಚರಂಡಿಯಲ್ಲೇ. ಇಂಥ ಪರಿಸ್ಥಿತಿಯಲ್ಲಿ ಯಾಕಾಗ ಬಂತು, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಯಾಕೆ ದಿವ್ಯ ನಿರ್ಲಕ್ಷ್ಯ ಅಂತ? ಹೌದು ಧನುಶ್ರೀ, ಗದಗ ಜಿಲ್ಲೆಯ ರೋಣ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಕೂಡ ಆರಂಭವಾಗಿರುವಂತದ್ದು. ಯಾಕಂದ್ರೆ ಕಳೆದ 3-4 ವರ್ಷಗಳ ಹಿಂದೆ JJM ಕಾಮಗಾರಿ ಏನೇನು ಮಾಡಿದ್ರು, ಅದು ಕೂಡ ಶುದ್ಧ ನೀರನ್ನು ಕಲ್ಪಿಸಬೇಕು, ಜನರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೂಡ. ಆದ್ರೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಆ ಯೋಜನೆ ಕೂಡ ಅಲ್ಲಿ ಸಫಲವಾಗ್ಲಿಲ್ಲ. ಹೀಗಾಗಿ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿದ್ರಿಂದಾಗಿ ಮನೆ ಮನೆಗೆ ನೀರನ್ನ ಏನ್ ತಲುಪಿಸಬೇಕಾಗಿತ್ತು, ಆದ್ರೆ ಯಾವುದೇ ರೀತಿ ನೀರು ಕೂಡ ಅಲ್ಲಿ ಪೂರೈಕೆ ಆಗ್ಲಿಲ್ಲ. ಜೊತೆಗೆ ಅವೆಲ್ಲ ಪೈಪ್ಲೈನ್ಗಳನ್ನ ಕೂರಿಸ್ತಾರೆ, ಅವುಗಳನ್ನ ಏನು ಚರಂಡಿಯಲ್ಲೇ ಕೂರಿಸಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಇರ್ತಕ್ಕಂತಹ ನಾಗರಾಳದ ಬಹುತೇಕ ಮನೆಗಳ ಮುಂದೆ ಎಲ್ಲವೂ ಕೂಡ ಚರಂಡಿಯಲ್ಲೇ ನೀರನ್ನ ಹಿಡಿಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆದ್ರೂ ಕೂಡ ಇಷ್ಟಿದ್ರು ಅಲ್ಲಿ ಯಾವುದೇ ರೀತಿ ನೀರು ಕೂಡ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಒಂದು ನಳದಲ್ಲಿ 1 ಅಥವಾ 2 ಕೊಡಗಳ ನೀರು ಮಾತ್ರ ಬರುತ್ತೆ. ಇನ್ನೊಂದು ಕೆಲವೊಂದಿಷ್ಟು ಬೇರೆ ಒಂದು ವಾರ್ಡ್ಗಳಲ್ಲಿ ಹೋದಂತ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಒಂದು ಆಳತ್ತರದ ತೆಗ್ಗನ್ನ ತೆಗೆದು ಅಲ್ಲಿ ನೀರು ಹಿಡಿಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ JJM ಕಾಮಗಾರಿ ಆದ್ಮೇಲೆ ಯಾವುದೇ ರೀತಿಯಲ್ಲಿ ನೀರು ಸರಿಯಾಗಿ ಪೂರೈಕೆ ಕೂಡ ಆಗ್ತಾ ಇಲ್ಲ. ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ರಿಂದಾಗಿ ಆ ಒಂದು ಮನೆಗಳಿಗೇನು ನೀರು ಕಲ್ಪಿಸಬೇಕಾಗಿತ್ತು, ನೀರನ್ನ ಪೂರೈಕೆ ಮಾಡಬೇಕಾಗಿತ್ತು. ಹೀಗಾಗಿ ಅಲ್ಲಿ ಯಾವುದೇ ರೀತಿ ನೀರು ಕೂಡ ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಅಲ್ಲಿಯ ಜನರು ಕೂಡ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಚರಂಡಿ ನೀರು ಮಿಶ್ರಿತವಾಗಿ ಬರ್ತಾ ಇರೋದ್ರಿಂದ ಆ ಗ್ರಾಮದಲ್ಲಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು ಎಲ್ಲರೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ವಾಂತಿ, ಭೇದಿ, ಜ್ವರ ಸೇರಿದಂತೆ ಅನೇಕ ಕಾಯಿಲೆಗಳು ಕೂಡ ಇಲ್ಲಿ ಹರಡ್ತಾ ಇದಾವೆ ಅನ್ನುವಂಥ ಗಂಭೀರ ಆರೋಪವನ್ನ ಆ ಗ್ರಾಮಸ್ಥರು ಕೂಡ ಈಗ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಬಿರು ಬೇಸಿಗೆ ಬರ್ತಾ ಇದೆ. ಬೇಸಿಗೆ ಸಮಯದಲ್ಲಿ ಕೂಡ ಅತ್ಯವಶ್ಯವಾಗಿರತಕ್ಕಂಥದ್ದು ನೀರು. ಯಾಕಂದ್ರೆ ನೀರೇ ಸರಿಯಾಗಿ ಅಲ್ಲಿ ಪೂರೈಕೆ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಹೀಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಂದ್ ಕಡೆ ಹೇಳ್ತಾರೆ, ಯಾವುದೇ ಒಂದು ಗ್ರಾಮಕ್ಕೂ ಕೂಡ ನೀರಿನ ಸಮಸ್ಯೆಗಳು ಆಗ್ಬಾರ್ದು ಅಂತೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತುಕೊಂಡಿರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿ ಅವ್ರಿಗೆ ನೀರಿನ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕಂಡುಕೊಂಡಿಲ್ಲ. ಇನ್ನು ಅಲ್ಲಿಯ ಸ್ಥಳೀಯ ಆಡಳಿತ ಮಂಡಳಿ ಏನಿದೆ, ಆ PDO ಏನಿದ್ದಾರೆ, ಅವರು ಕೂಡ ಈಗಾಗಲೇ ಗ್ರಾಮಸ್ಥರು ಕೂಡ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ 20 ದಿನದಲ್ಲಿ ಆ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕೊಂಡ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿ ಅಲ್ಲಿ ಪರಿಹಾರವನ್ನು ಕೂಡ ಕೊಂಡ್ಕೊಳ್ಳಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಅಲ್ಲಿ ಒಂದು ಸ್ಥಳೀಯರು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ ಆಗಿರ್ಬೋದು ಮತ್ತು ರಾತ್ರಿ ನೀರಿಗಾಗಿ ಸಾಕಷ್ಟು ಜನರು ಕೂಡ ಪರದಾಡುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಸಾಕಷ್ಟು ಜಾನುವಾರುಗಳು ಕೂಡ ಇಲ್ಲಿದ್ದಾವೆ. ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಕೂಡ ಉಲ್ಬಣವಾಗಿರುವಂತದ್ದು. ಯಾಕಂದ್ರೆ ಜಾನುವಾರಿಗೂ ಕೂಡ ಸರಿಯಾದ ನೀರು ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಸರ್ಕಾರ ಕೂಡ ಹೇಳುತ್ತೆ, ಪ್ರತಿಯೊಂದು ಮನೆಗೂ ಕೂಡ ಶುದ್ಧ ನೀರನ್ನ ಕಲ್ಪಿಸಬೇಕು, ನದಿಗಳ ಮೂಲಕವೇ ಅವರಿಗೆ ನೀರನ್ನು ಕೊಡ್ಬೇಕಂತೇಳಿ ಒಂದು ಯೋಜನೆ ತಂದ್ರು. ಆದ್ರೆ ಯಾವುದೇ ರೀತಿ ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಆ ಒಂದು ಸ್ಥಳೀಯ ಜನಪ್ರತಿನಿಧಿಗಳ ಹಿಡಿಗೂ ಅವರು ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನೀರನ್ನ ತುಪ್ಪದ ರೀತಿಯಲ್ಲಿ ಕೂಡ ನಾವು ಬಳಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ಚರಂಡಿ ನೀರು ಬಂದ ಮೇಲೆ, ಆ ಚರಂಡಿ ನೀರು ಮಿಶ್ರಿತವಾಗಿ ಬಂದ ಮೇಲೆ ಅವುಗಳನ್ನ ಸೋಸಿ ತಾವು ಬಿಸಿ ಮಾಡಿ ಕುಡಿತಾರೆ. ಆದ್ರೆ ಕುಡಿದ್ರು ಕೂಡ ಅದು ಸರಿಯಾದಂತ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಆರೋಗ್ಯದ ಮೇಲೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲಾ ಸಮಸ್ಯೆ ಇದ್ರು ಕೂಡ ಅಲ್ಲಿ ಸ್ಥಳೀಯ ಯುವ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ PDO ಆಗಿರ್ಬೋದು, ಅವು ಹೋಗಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ವಾರ್ಡ್ನ ಏನಿದೆ ಆ ವಾರ್ಡ್ಗಳಿಗೆ ಹೋಗಿ ಭೇಟಿ ನೀಡಿ, ಯಾಕಂದ್ರೆ ಈ ಒಂದು ನಾಗರಾಳ ಗ್ರಾಮ ಕುರುಡಿಗೆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುತ್ತೆ. ಸುಮಾರು ಈ ಒಂದು ನಾಗರಾಳ ಗ್ರಾಮದಲ್ಲೇ ಸುಮಾರು 800ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ, 250ಕ್ಕೂ ಹೆಚ್ಚು ಮನೆಗಳಿದಾವೆ. ಆದ್ರೆ ಎಲ್ಲಾ ಮನೆಗಳಿಗೂ ಕೂಡ ನಲ್ಲಿಗಳನ್ನ ಕೂಡಿಸಿ ಹೋದ್ರು, JJM ಕಾಮಗಾರಿಯನ್ನು ಕೂಡ ಮಾಡಿದ್ರು. ಆದ್ರೆ ಅದು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ರಿಂದಾಗಿ ಆ ಒಂದು ಗ್ರಾಮಕ್ಕೆ ಯಾವುದೇ ರೀತಿ ಸರಿಯಾದ ನೀರು ಕೂಡ ಕೊಡ್ಲಿಲ್ಲ. ಹೀಗಾಗಿ ನದಿಗಳ ಮೂಲಕ ನೀರು ಕೊಟ್ಟಿದ್ರೆ ಈ ಒಂದು ಗ್ರಾಮಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಾ ಇತ್ತಲ್ಲ. ಆದ್ರೆ ಕೆಲವೊಂದಿಷ್ಟು ಸೌಳು ನೀರು ಬರುತ್ತೆ, ಅಂದ್ರೆ ಬೋರ್ವೆಲ್ ನೀರಿನಿಂದ ನೀರನ್ನು ಪೂರೈಕೆ ಮಾಡ್ತಾರೆ, ಅದು ಕೂಡ ಕುಡಿಯೋಕೆ ಯೋಗ್ಯವಾಗಿಲ್ಲ. ಹೀಗಾಗಿ ಸಾಕಷ್ಟು ನಾವು ತೊಂದರೆಯಲ್ಲಿದ್ದೀವಿ. ನಮಗೆ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಆಗಿರ್ಬೋದು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ ಅಂತ ಆಕ್ರೋಶದ ಮಾತುಗಳನ್ನು ಕೂಡ ಈಗ ಹೇಳ್ತಾ ಇದ್ದಾರೆ ಧನುಶ್ರೀ. ಸಂತೋಷ್, ಈಗ ಗಮನಿಸ್ತಾ ಹೋಗ್ಬೋದು, ನೀವು ಆಗಲೇ ಹೇಳಿದ್ರಿ ಬೇಸಿಗೆ ಹತ್ರ ಆಗ್ತಿದೆ, ಒಂದ್ ಕಡೆ ನೀರಿಗೆ ಹಾಹಾಕಾರ ಇದೆ, ಅದು ಒಂದ್ ಕಡೆ. ಬಟ್ ಇಲ್ಲಿ ಚರಂಡಿ ಸಮಸ್ಯೆ ನಾವು ಗಮನಿಸ್ತಾ ಹೋಗ್ತಿದೀವಿ. ರಾಜಾರೋಷವಾಗಿ ತೆರೆದಿಟ್ಟಿದ್ದಾರೆ, ಸೊಳ್ಳೆಗಳು ಹುಟ್ಟಾಗುತ್ತೆ, ಅದ್ರ ಜೊತೆಗೆ ರೋಗ ರುಜಿನಗಳು ಬರುತ್ತೆ, ಚರಂಡಿ ಮುಚ್ಚುವಂತ ಕೆಲಸ ಆಗಿಲ್ಲ. ಚರಂಡಿ ಒಳಭಾಗದಲ್ಲಿ ಪೈಪ್ಲೈನ್ ಕನೆಕ್ಷನ್ ತಂದಿದಾರಲ್ಲ, ಪಂಚಾಯತಿ ಅವರಿಗೆ ಇದು ಗಮನಕ್ಕೆ ಬಂದಿರ್ಲಿಲ್ವಾ, ಹೇಗೆ? ಹೌದು ಧನುಶ್ರೀ, ಯಾಕಂದ್ರೆ ಗ್ರಾಮ ಪಂಚಾಯತಿ PDO ಅವ್ರಿಗೂ ಕೂಡ ಖುದ್ದಾಗಿ ಈ ಸಮಸ್ಯೆ ಬಗ್ಗೆ ಸ್ಥಳೀಯರು ಹೋಗಿ ಮನವಿ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಚರಂಡಿಯಲ್ಲಿ ಒಂದು ಪೈಪ್ಲೈನ್ ಗಳನ್ನ ಅಳವಡಿಸಿ ಹೋಗ್ಬಿಟ್ಟಿದ್ದಾರೆ. ಆ ಒಂದು
ಚರಂಡಿಯಲ್ಲೇ ಕೊಡಗಳನ್ನಿಟ್ಟು ನೀರನ್ನ ತುಂಬುವಂತಹ ಪರಿಸ್ಥಿತಿ ಈ ಒಂದು ಜನರಿಗೆ ಬಂದಿರೋದ್ರಿಂದ ಇನ್ನೂ ಕೆಲವೊಂದಿಷ್ಟು ಜನರು ಕೂಡ ಒಂದು ಆಳದಷ್ಟು ಅಗೆದು ಆ ನೀರಿನ ಪೈಪ್ ಏನಿದೆ ಆ ಪೈಪ್ ನಲ್ಲಿ ಅಲ್ಲಾದ್ರೂ ನೀರು ಸಿಗುತ್ತೆ ನಮ್ಗೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಹೋದ್ರು. ಆದ್ರೆ ಯಾವುದೇ ರೀತಿ ಅದು ವ್ಯವಸ್ಥೆ ಕೂಡ ನೀರಿನ ಸಮಸ್ಯೆಗೆ ಪರಿಹಾರ ಆಗಿಲ್ಲ. ಆ ಚರಂಡಿಯಲ್ಲೇ ನಿಂತು ನೀರನ್ನ ಹಿಡಿಯುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಆದ್ರೆ ಎಲ್ಲ ಅವೈಜ್ಞಾನಿಕ ಕಾಮಗಾರಿ ಇದಕ್ಕೆಲ್ಲ ಮೂಲ ಅನ್ನುವಂಥದ್ದು ಆ ಒಂದು ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆಲ್ಲ ಸಂಬಂಧಪಟ್ಟಂತ PDO ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಯಾಕಂದ್ರೆ PDO 20 ದಿನದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅಂತ ಹೇಳಿದ್ರು, ಆದ್ರೆ ಯಾವುದೇ ರೀತಿ ಬಗೆಹರಿಸಲಿಲ್ಲ. ಹೀಗಾಗಿ PDO ವಿರುದ್ಧನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನ್ಯೂಸ್ 18 ಕನ್ನಡ ಹೋಗಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಈಗ ಸರ್ಕಾರದ ಮುಂದೆ ಇಡುವಂತ ಕೆಲಸ ಕೂಡ ಮಾಡ್ತಾ ಇದೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮಸ್ಥರಿಗೆ ಆಗ್ತಕ್ಕಂಥ ನೀರಿನ ಸಮಸ್ಯೆ, ಯಾಕಂದ್ರೆ ಈಗ ಬಿರು ಬೇಸಿಗೆ ಇರೋದ್ರಿಂದಾಗಿ ಜಾನುವಾರಿಗೂ ಕೂಡ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ನಾಗರಾಳ ಸಂತೋಷ್ ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ಫಕೀರಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಫಕೀರಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಫಕೀರಪ್ಪ ಅವರೇ, ಯಾವ ರೀತಿ ನೀರಿನ ಸಮಸ್ಯೆಯಲ್ಲಿ ಎದುರಾಗ್ತಾ ಇದೆ? ಒಂದ್ ಕಡೆ ಓಪನ್ ಚರಂಡಿ ಇದೆ, ಚರಂಡಿ ಮುಚ್ಚುವಂತ ಕೆಲಸ ಆಗಿಲ್ಲ, ಅದ್ರ ಒಳಗಡೆ ಪೈಪ್ ಲೈನ್ ಕೊಟ್ಟಿದಾರಲ್ಲ ಅಂತ. ಅದ ಮ್ಯಾಗ ನೀರ್ ಬರ್ಲಾರ್ದ ಮೇಡಮ್, ಚರಂಡಿಯಲ್ಲಿ ನೀರ್ ಸಿಗ್ಲಾರ್ಕ ಆ ಚರಂಡಿಯಲ್ಲೇ ನಲ್ಲಿ ಓಪನ್ ಮಾಡಿ ನೀರ್ ತಗೊಂತದಾರ ಮೇಡಮ್. ಓಕೆ, ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ಆಗ್ತಿದೆ? ಎಷ್ಟು ದಿನಕ್ಕೊಂದ್ಸರ್ತಿ ನಿಮ್ಗೆ ನೀರ್ ಬರ್ತಾ ಇದೆ? 2 ದಿನಕ್ಕೊಂದ್ಸಲ ಬರ್ತಾವ ಮೇಡಮ್. ಒಂದ್ ದಿನ ತಪ್ಪಿರ 3 ದಿನಕ್ಕೆ ಬರ್ತಾವ. ಅವ್ ಬರೋ ನೀರ್ ಕರೆಕ್ಟ್ ಆಗಿ ಪೂರೈಕೆ ಆಗಂಗಿಲ್ಲ. ಯಾವ ರೀತಿ ಸಮಸ್ಯೆ ಆಗ್ತಿದೆ? ಅದು ಏನಿಲ್ಲ ಮೇಡಮ್, ಒಂದ್ ಸೈಡ್ ಬರಕ್ಕೆ ಬಂದ ಬರ್ತಾವ ನೀರು, ಒಂದ್ ಸೈಡ್ ಬರಂಗೇ ಇಲ್ಲ. ಓಕೆ, ಈಗ ಪಂಚಾಯತಿ ಅಧಿಕಾರಿಗಳಿರ್ಬೋದು, ಪಂಚಾಯತಿ ಅಧ್ಯಕ್ಷರ ಗಮನಕ್ಕೆ ತರುವಂತ ಕೆಲಸ ಏನಾದ್ರು ಮಾಡಿದ್ರ ನೀವು? ಹೇಗೆ ಮಾಡಿದ್ವಿ ಮೇಡಮ್, ಆಲ್ರೆಡಿ ಅರ್ಜಿ ಕೊಟ್ಟಿದ್ವಿ. ಅವ್ರು ಬಂದು ಅನೌನ್ಸ್ ಮಾಡಿದ್ರು. ಅದನ್ನ ಇಲ್ಲಿ ಅವ್ರಿಗೆ ಮೊನ್ನೆ ಚಾನಲ್ ಬೇಗ ಅವ್ರಿಗೆ ವಿಡಿಯೋ ಮಾಡಿವಿ, ವಿಡಿಯೋ ಕಳ್ಸಿವಿ. ಅದನ್ನ ಒಳ್ಳೆ ಆಲ್ರೆಡಿ ರಿಪೋರ್ಟ್ ಕೊಡ್ತೀವಿ. ನಮ್ಮ ಹತ್ರ ಒಂದು ಅಪೋಲ್ ಕಾಪಿನೂ ಐತಿ. ಈಗ ಪಂಚಾಯತಿ ಅವ್ರು ಏನ್ ಹೇಳ್ತಿದ್ದಾರೆ? PWO ಇರ್ಬೋದು, ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸ್ ಮುಕ್ತ ಸರ್ ಮೇಡಮ್, ಮುಕ್ತ ಸರಿ ಮಾಡ್ತೀವಿ. ಈಗ ಕೊಡ ಇಟ್ರ ನಲ್ಲಿನಿಂದ ಕೊಡಕ್ ನೀರ್ ಬರ್ಬೇಕು ಮೇಡಮ್. ಹೌದು, ಅಂತದ್ದು ಇಲ್ಲ. ಪುಟ್ಟಿ ಇಟ್ಟು ತುಂಬಬೇಕು, ಏನೇ ಇಟ್ಟು ತುಂಬಬೇಕು. ಆ ಪುಟ್ಟಿ ಇಟ್ಟು ತುಂಬಿದ್ರು ಬರಂಗಿಲ್ಲ, ಜಗ್ ತೆಗಿಲೇಬೇಕು. ಜಗ್ ತೆಗೆದ್ರು ಒಂದ್ ಕಡೆ ನೀರ್ ಬರಂಗೇ ಇಲ್ಲ. ಒಂದ್ ಸೈಡ್ ಏನೈತಲ್ಲ ಮೇಲೆ ಬರ್ತಾವ ನೀರು. ಅದಲ್ಲೀಗ ಬರ್ಬೇಕಾರನ ಮುಂದೆ. ಈಗ ಅದೇ ನೀರಿಗೆ ನೀವು ಡಿಪೆಂಡ್ ಆಗಿದಿರಲ್ವಾ? ಬೇರೆ ಯಾವ್ದು ಕೂಡ ಪರ್ಯಾಯ ಮಾರ್ಗ ಇಲ್ಲ ನಿಮಗೆ? ಮಾಡ್ತಾ ಇಲ್ಲ ಮೇಡಮ್. ಜನಪ್ರತಿನಿಧಿಗಳು, ಶಾಸಕರು ಇವ್ರ ಗಮನಕ್ಕೆ ಹೋಗಿದೆಯಾ ವಿಚಾರ? ಅಟ್ಲೀಸ್ಟ್ ಒಂದು 6 ತಿಂಗಳಿಗೊಂದ್ಸರ್ತಿ ನಿಮ್ ಕಡೆ ಬರ್ತಾರ ಅವರು ವಿಸಿಟ್ಗೆ ಅಂತ? ಯಾರು ಬಂದಿಲ್ಲ ಮೇಡಮ್. ಈಗ ಏನ್ BGM ನಲ್ಲಿ ಮಾಡಿ ನೋಡ್ ಮೇಡಮ್, ಮತ್ ನಮ್ಗೆ ತೊಂದ್ರೆ ಇದ್ದಿದ್ದಿಲ್ಲ. BGM ಮಾಡಿದ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್. ಬರಗಾಲದಾಗ ಕಡೆಗೆ ಎಲ್ಲಾರ ಹಳದಾಗ ಕಳದಾಗ ಇರ್ತಾವ, ತಂದು ಕುಡ್ತೀವಿ. ಈ ಬೇಸಿಗೆ ಟೈಮ್ ಎಲ್ಲಿ ಸಿಗ್ತಮ್ಮ ನೀರು ಮೇಡಮ್? ಹೇಳಿ ಫಕೀರಪ್ಪ. ಹಳ್ಳ ಕಳ್ಳ ಕೆರೆಗಳೆಲ್ಲ ಬತ್ತಿ ಇರ್ತಾವ. ಮಳೆಗಾಲದಲ್ಲಿ ಯಾರು ಎಲ್ಲೇ ತಂದು ಜೀವನ ಮಾಡ್ತೀವಿ. ಇಂಥದ್ರಲ್ಲಿ ಎಲ್ಲಿ ಜೀವನ ಮಾಡ್ಬೇಕು ಹೇಳ? ತುಪ್ಪ ಬಳಸ್ಬೇಕು. ಅದು ಅವ್ರು ಬಿಟ್ರ ಹಿಡ್ಕೊಂಡ್ ಬರ್ಬೇಕು, ಇಲ್ಲ ಸುಮ್ಮನೆ ಬರ್ಬೇಕು ಮನಿಗೆ. ಯಾಕೆ ಅವ್ರ ಮನಿಗ್ ಸಾಕಾಗ ನಮ್ ಬಿಡ್ತಾರ ಅವ್ರು. ನಾವು ಕರೆಕ್ಟ್ ನೀರಿನ ತರ ಕಟ್ತೀವಿ, ಬಗಲ್ ಪಟ್ಟಿ ಕಟ್ತೀವಿ, ಎಲ್ಲ ಕಟ್ತಾ ಇದೀವಿ. ಈಗ ಚರಂಡಿಲಿ ಪೈಪ್ ಲೈನ್ ಕೊಟ್ಟಿದ್ದಾರೆ, ಆ ಚರಂಡಿಲಿ ಒಂದು ಕೊಡ ಇಟ್ಟು ನೀರ್ ತುಂಬಿಸ್ಕೊಂಡು ಹೋಗ್ತೀರಾ. ಸೊ ಇಲ್ಲಿ ಶುದ್ಧ ಕುಡಿಯೋ ನೀರಿಗೂ ಕೂಡ ಚರಂಡಿ ನೀರ್ ಮಿಕ್ಸ್ ಆಗ್ತಿದ್ಯಲ್ವಾ ಅಂತ? ಮಿಕ್ಸ್ ಆಗ್ತೈತಿ ಮೇಡಮ್. ಸ್ಕೂಲಿಗೆ ಸಮೇತ ಅದಲ್ಲ, ಸ್ಕೂಲಿಗೆ ಸಮೇತ ಹೋಗುತ್ತೆ ನೀರು. ಅದ ಶಾಲೆ ಮಕ್ಕಳಿಗೆ. ಯಾವ ರೀತಿ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಫಕೀರಪ್ಪ ಅವರೆಲ್ಲ? ಆರೋಗ್ಯ 2 ದಿನಕ್ಕೊಮ್ಮೆ ಹೊಟ್ಟೆ ಜಾಡ್ತಿದ್ದು, ಜ್ವರ ಬರೋದು, ಹುಡುಗರು ದವಾಖಾನೆ ಹೋಗೋದು ಬರೋದು ಇದೇ ನಡೆಸಿ. ಮತ್ತೆ ಹೋಗುದು ತೋರ್ಸೋದು ಬರೋದು. ಯಾರು ನಮ್ ಜೀವನಕ್ಕೆ ನಾವೇ ಹೊರೆ, ಬೇರೆದ್ರ ಆಗ್ತಾನೆ ಮೇಡಮ್. ಓಕೆ ಫಕೀರಪ್ಪ ಅವರೇ, ನಾವು ಕೂಡ ಇದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿಕೊಂಡು ನಿಮ್ಮ ಅಳಲನ್ನ ತೋಡ್ಕೊಂಡಿದ್ದಕ್ಕೆ.